ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗುತ್ತಿದ್ದಂತೆ ಅಸಮಾಧಾನದ ಕೂಗು ಶುರುವಾಗಿದೆ. ಸಮೀಕ್ಷೆ ನಡೆಸಲು ವಿಶೇಷ ಚೇತನ ನೌಕರರನ್ನ ನೇಮಕ ಮಾಡಿದ್ದು ತೀರಾ ಚರ್ಚೆಗೆ ಗ್ರಾಸವಾಗಿದೆ. ಅಂತಹವರನ್ನ ಸಮೀಕ್ಷೆಯ ಕೆಲಸದಿಂದ ಕೈ ಬಿಡಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ವಿಕಲಚೇತನರನ್ನ ಸಮೀಕ್ಷೆ ಡ್ಯೂಟಿಗೆ ನೇಮಕ. ವೀಲ್ ಚೇರ್ನಲ್ಲಿ ಓಡಾಡೋರಿಗೂ ಸಮೀಕ್ಷೆ ಡ್ಯೂಟಿ. ಸಮೀಕ್ಷೆ ಕೆಲಸದಿಂದ ವಿನಾಯಿತಿ ಕೇಳಿದ ವಿಕಲಚೇತನರ ಸಂಘ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಆರಂಭದಲ್ಲೇ ವಿರೋಧ ಶುರುವಾಗಿದೆ. ಸಮೀಕ್ಷೆಗೆ ವಿಕಲಚೇತನ ಸರ್ಕಾರಿ ನೌಕರರನ್ನ ನೇಮಿಸಿದ್ದು ಇದು ಗೊಂದಲಕ್ಕೆ ಕಾರಣವಾಗಿದೆ. ರಸ್ತೆ ದಾಟಲು ಪರದಾಟ ನಡೆಸೋರಿಗೆ ಸಮೀಕ್ಷೆ ಕೆಲಸ ಒಪ್ಪಿಸಿದ್ರೆ ಹೇಗೆ ಸಮೀಕ್ಷೆ ನಡೆಸ್ತಾರೆ ಎನ್ನುವ ಪ್ರಶ್ನೆಗಳು ಶುರುವಾಗಿದೆ. ಇನ್ನು ವಿಕಲಚೇತನರಿಗೆ ಸಮೀಕ್ಷೆ ಡ್ಯೂಟಿಗೆ ನೇಮಕ ಮಾಡಲಾಗಿತ್ತು. ಅದರಲ್ಲಿ ಬಹುತೇಕರಿಗೆ ಸರಿಯಾಗಿ ನಡೆಯಲು ಅಸಾಧ್ಯವಾಗಿದೆ. ಅದರಲ್ಲೂ ವೀಲ್ ಚೇರ್ ಹಾಗೂ ಊರುಗೋಲಿನ ಸಹಾಯದಿಂದ ಓಡಾಡುವವರಿಗೂ ಈ ಸಮೀಕ್ಷೆ ಕೆಲಸಕ್ಕೆ ನೇಮಕ ಮಾಡಿದ್ದಾರೆ. ಜೊತೆಗೆ ಡ್ಯೂಟಿಗೆ ಗೈರು ಆದ್ರೆ ಅಮಾನತಿನ ಬರೆ ಎಳೆದಿದ್ದು ವಿಕಲಚೇತನರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ವಿಕಲಚೇತನರು ಗ್ರೇಟರ್ ಬೆಂಗಳೂರು ಆಯುಕ್ತರನ್ನ ಭೇಟಿ ಮಾಡಿ ವಿನಾಯಿತಿ ಕೋರಿ ಮನವಿ ಸಲ್ಲಿಸಿದ್ರು. ಕೆಳ ಹಂತದ ಅಧಿಕಾರಿಗಳು ಮಾಡಿದಂಥ ಒಂದು ಪ್ರಮಾದದಿಂದ ಇವತ್ತು ನಾವೆಲ್ಲ ವಿಕಲಚೇತನರು ಇವತ್ತು BBMP ಕಚೇರಿಗೆ ಬರುವಂತಾಗೈತಿ. ನಾವು ಕೂಡ ವಿಶ್ವಾಸ ಇದೆ, ಮನೆ ಆಯುಕ್ತರನ್ನ ಭೇಟಿ ಮಾಡ್ತೀವಿ. ಅದನ್ನು ಈಗಾಗಲೇ ನಾವು ನಿನ್ನೆನೂ ಕೂಡ ಪ್ರಯತ್ನ ಮಾಡಿದ್ವಿ, ಕಳೆದ 2 ದಿನದೂ ಕೂಡ ಪ್ರಯತ್ನ ಮಾಡಿ ಆಗಿಲ್ಲ. ಇವತ್ತು ಇಲ್ಲಿ ಮೊನ್ನೆ BBMP ಆಯುಕ್ತರು ಭೇಟಿ ಮಾಡ್ತೀವಿ. ಒಂದು ವೇಳೆ BBMP ಆಯುಕ್ತರು ಸರಿಯಾದ ರೀತಿ ನಮಗೆ ಒಂದು ಏನಪ್ಪ ಅವ್ರ ಬಗ್ಗೆ ಆಶ್ವಾಸನೆ ನೀಡದಿದ್ದೆ ಅಂದರೆ ಆದೇಶ ಕ್ಯಾನ್ಸಲ್ ಮಾಡದಿದ್ದ ಪಕ್ಷದಲ್ಲಿ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭೇಟಿ ಮಾಡಿ ನಮ್ಮ ವಿಕಲಚೇತನರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಇದು ಫೀಲ್ಡ್ ವರ್ಕ್ ಆಗಿರೋದ್ರಿಂದ ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬರನ್ನು ಸಮೀಕ್ಷೆ ಮಾಡೋದು ನನ್ನಿಂದ ಆಗೋಲ್ಲ. ಸೊ ದಯವಿಟ್ಟು ನನ್ನ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ. ನಾನು BO ಆಫೀಸಿಗೆ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೆ. ಜಗದೀಶ್ ಸರ್ ಅನ್ನೋರ ಹತ್ರ ನಮ್ಮ HM ತೊಗೊಂಡೋಗಿ ಕೊಟ್ಟಿದ್ದರು, ಹೇಳಿದರು ನಮ್ಮ HM ಕೊಟ್ಟಿದ್ದೀನಿ ಅಂತ. ಬಟ್ ಆದರೆ ಮತ್ತೆ ನನಗೆ ಲೀಸ್ಟಲ್ಲಿ ಹೆಸರು ಬಂತು. ಸೊ ಮತ್ತೆ ನನಗೇನು ಸುರೇಶ್ ಸರ್ ಅನ್ನೋರೊಬ್ಬರು ನನಗೆ ಹೆಲ್ಪ್ ಮಾಡಿದರು. ಬಟ್ ಅವರೂ ಲೀಸ್ಟ್ ಕಳಿಸಿದ್ದೀನಿ BO ಆಫೀಸಿಗೆ, BO ಸರ್ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ರು. ಬಟ್ ಆದ್ರೂ ಮತ್ತೆ ಲೀಸ್ಟ್ ಬಂತು. ಮತ್ತು ನಿನ್ನೆ ಮೊನ್ನೆಯಿಂದ BBMPಯಿಂದ ನನಗೆ ಟೆಕ್ಸ್ಟ್ ಮೆಸೇಜು ಬಂದಿದೆ. ಇವತ್ತು ಮಧ್ಯಾಹ್ನ 2:15 ಟ್ರೈನಿಂಗ್ ಇದೆ, ಬಂದು ಅಟೆಂಡ್ ಮಾಡಬೇಕು, ಇಲ್ಲಾಂದರೆ ಅದರಲ್ಲಿ ಜನರಲ್ ಮೆಸೇಜ್ ಇದೆ, ಸಸ್ಪೆನ್ಷನ್ನು, FIR ಈ ಥರ ಎಲ್ಲ ಮೆಸೇಜಸ್ ಬಂತು. ಸೊ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಅವಾಗ ನಾನು ಸರನ್ ಮಾತಾಡಿದಾಗ ಅವ್ರು ಈ ಥರ BBMP ಆಫೀಸಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಬಂದಿದ್ದೀವಿ, ಕ್ಯಾನ್ಸಲ್ ಮಾಡಿಸ್ತೀನಿ ಆರ್ಡರ್ ಅಂತ ಹೇಳಿದ್ದಾರೆ ಸರ್. ಇನ್ನು ವಿಕಲಚೇತನರ ಯಾವುದೇ ಮನವಿಗೆ ಸ್ಪಂದಿಸಿಲ್ಲ. ಬದಲಾಗಿ ಮನವಿ ನೀಡಲು ಬಂದಿದ್ದ ವಿಕಲಚೇತನರನ್ನ ಆಯುಕ್ತರ ಕೊಠಡಿ ಮುಂದೆ ಅಂಟಿಸಿರುವ ನೋಟಿಸ್ ನೋಡಿ ವಾಪಸ್ ಆಗೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಅಕ್ಟೋಬರ್ 3ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ಸಮೀಕ್ಷೆ ಆರಂಭಗೊಳ್ಳಲಿದ್ದು ಯಾರೇ ವಿನಾಯಿತಿ ಕೇಳಿದ್ರೂ ಅವರಿಗೆ ಸಮೀಕ್ಷೆ ಕೆಲಸದಿಂದ ವಿನಾಯಿತಿ ಇಲ್ಲ. ಗರ್ಭಿಣಿಯರು, 1 ವರ್ಷದ ಒಳಗಿನ ಮಗು ಇರುವವರು ಹಾಗೂ ತೀವ್ರ ಅನಾರೋಗ್ಯ ಸಮಸ್ಯೆ ಇರುವವರಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ. ಮನೆಯ ಮಹಡಿ ಹತ್ತಲು ಕಷ್ಟಪಡುತ್ತಿರುವ ವಿಕಲಚೇತನರಿಗೆ ಯಾವುದೇ ವಿನಾಯಿತಿ ನೀಡದೇ ಇರೋದು ವಿಪರ್ಯಾಸವೇ ಸರಿ. ಸರ್ಕಾರ ಏನು ನಮ್ಮ ಗೈಡ್ಲೈನ್ಸ್ ಇದೆ, ನಮ್ಮ ಕಮಿಷನ್ ಅವರು ಏನು ನಿರ್ದೇಶನ ಪ್ರಕಾರ ಯಾರೆಲ್ಲ ತಗೊಳ್ಬೋದು ಅವ್ರನ್ನ ಎಕ್ಸೆಂಡ್ ಮಾಡಲಿಕ್ಕೆ ಕ್ಯಾಟಗರಿ ಖಂಡಿತ ಮಾಡ್ತೀವಿ. ಈಗ ವೀಲ್ ಚೇರಲ್ಲೆಲ್ಲ ಬಂದಿದ್ದಾರೆ ಸರ್. ಅಂದರೆ ವೀಲ್ ಚೇರ್ ನಾವು ಈಗ ನಮ್ಮದು ನಾವು ಮಾಡಬೇಕು, ನಮ್ಮ ಸರ್ವೆ ಮಾಡಲಿಕ್ಕೆ HRMS ಡೇಟಾಯಿಂದ ಖಂಡಿತ ಕೆಲವು ಜನರು ಬರ್ತಾರೆ, ಕೆಲವು ಜನರು ಹಾರ್ಟ್ ಪೇಷಂಟ್ಸ್ ಇರ್ತಾರೆ, ಕೆಲವು ಜನರು ಹೆಲ್ತ್ ಗ್ರೌಂಡ್ಸ್ನಲ್ಲಿ ಅದೆಲ್ಲ ಎಕ್ಸೆಂಡ್ ಮಾಡಲಿಕ್ಕೆ ಏನೆಲ್ಲ ಕ್ಯಾಟಗರೀಸ್ ನಾವು ಹಾಕಂತ ಮಾಡಿದ್ದೇವೆ ಖಂಡಿತ ನಾವು ಮಾಡ್ತೀವಿ. ಅದೇ ನಮ್ಮ ಪ್ರೊವಿಷನ್ ಇದೆ ನಮಗೆ ಕ್ಯಾನ್ಸಲ್ ಮಾಡಲಿಕ್ಕೆ. ಈಗ ನಾವು ನೋಟಿಸ್ ಕೊಟ್ಟಿದ್ದಾರೆ, ಅವ್ರ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಬಂದರೆ ಕನ್ಸಿಡರ್ ಮಾಡಿ ನಾವು ಮಾಡ್ತೀವಿ. ಒಟ್ನಲ್ಲಿ ಅಕ್ಟೋಬರ್ 3ರಿಂದ ಸಮೀಕ್ಷೆ ಬೆಂಗಳೂರಿನಲ್ಲಿ ಆರಂಭವಾಗಲಿದೆ. ಇತ್ತ ವಿಕಲಚೇತನರು ಸಮೀಕ್ಷೆಯಿಂದ ನಮ್ಮನ್ನ ಕೈಬಿಡಿ ಎಂದು ಪಟ್ಟು ಹಿಡಿದಿದ್ರೆ GPA ಸಾಧ್ಯವೇ ಇಲ್ಲ ಅಂತ ಪಟ್ಟು ಹಿಡಿದಿದೆ. ಸರ್ಕಾರ ವಿಕಲಚೇತನ ನೌಕರರ ಮೇಲೆ ಕರುಣೆ ತೋರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.